In the last video, we discussed about the Rutherford alpha scattering experiment. Experiment ಅನ್ನು ನೋಡಿದ್ವಿ, and in this video we are going to discuss about the Rutherford alpha scattering experiments observations, the observations of Rutherford alpha scattering experiment and the conclusions which are done by the Rutherford alpha scattering experiment. ಏನು ಕನ್ಕ್ಲೂಡ್ ಮಾಡ್ತಾ ಹೋಗ್ತಾನೆ ಮತ್ತು ಎಕ್ಸ್ಪೆರಿಮೆಂಟಿಂದ ಅವನು ಏನು ಅಬ್ಸರ್ವ್ ಮಾಡ್ದ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಈ ವಿಡಿಯೋನ ಕ್ಲಿಯರಾಗಿ ನೀವು ಅಬ್ಸರ್ವ್ ಮಾಡ್ತಾ ಹೋಗಿ, ಪರ್ಟಿಕ್ಯುಲರ್ಲಿ ಇನ್ ದಿಸ್ ಪಾಯಿಂಟ್ ನೋಡಿ. ಇಲ್ಲಿ ಮ್ಯಾಕ್ಸಿಮಮ್ ಆಲ್ಫಾ ಪಾರ್ಟಿಕಲ್ಸ್ ಆರ್ ಟಚಸ್ ದ ZNS ಸ್ಕ್ರೀನ್. ಇಲ್ಲಿ ನಮಗೆ ಮ್ಯಾಕ್ಸಿಮಮ್ ಆಲ್ಫಾ ಪಾರ್ಟಿಕಲ್ಸ್ ಟಚ್ ಆಗ್ತಾ ಹೋಯಿತು ನೋಡಿ. ಆ ರೆಡ್ ಕಲರ್ ಏನು ಬರ್ತಾ ಇದೆಯಲ್ಲ ಅದನ್ನು ಆಲ್ಫಾ ಪಾರ್ಟಿಕಲ್ ಅಂತ ಅಂದ್ಕೊಳ್ಳಿ. ಆ್ಯಂಡ್ ಇನ್ ಆಲ್ ಅದರ್ ಪಾಯಿಂಟ್ಸ್ ಇಲ್ಲೆಲ್ಲ ನೋಡಿದಾಗೆ ನಮಗೆ ಆಲ್ಫಾ ಪಾರ್ಟಿಕಲ್ಸ್ ತುಂಬ ರೇರ್ ಆಗಿದೆ. ಇದನ್ನು ಸ್ವಲ್ಪ ಎನ್ಲಾರ್ಜ್ ಮಾಡಿಬಿಡೋಣ. ಈ ಗೋಲ್ಡ್ ಫಾಯಿಲ್ ಏನಿದೆಯಲ್ಲ ಇದನ್ನ ಸ್ವಲ್ಪ ಎನ್ಲಾರ್ಜ್ ಮಾಡಿ ಅಲ್ಲಿ ಏನಕ್ಕೆ ಈ ಥರ ಆಗ್ತಾ ಇದೆ ಅನ್ನೋದನ್ನು ಅಬ್ಸರ್ವ್ ಮಾಡ್ತಾ ಹೋಗೋಣ. ಇಲ್ಲಿ ಇದು ಗೋಲ್ಡ್ ಫಾಯಿಲ್, ಇದನ್ನು ಎನ್ಲಾರ್ಜ್ ಮಾಡಿದ್ದೀವಿ. ಎನ್ಲಾರ್ಜ್ ಮಾಡಿರೋದ್ರಿಂದ ಆಟಮ್ಸ್ ಸೆಪರೇಟ್ ಆಗಿದೆ. ಇಲ್ಲಿ ಆಲ್ಫಾ ಪಾರ್ಟಿಕಲ್ಸ್ ಇದಷ್ಟು ಆಲ್ಫಾ ಪಾರ್ಟಿಕಲ್ಸ್ ಮೂವ್ ಆಗ್ತಾ ಇದೆ ಗೋಲ್ಡ್ ಫಾಯಿಲ್ ಸೈಡಲ್ಲಿ. ದ ಡೈರೆಕ್ಷನ್ ಆಫ್ ದಿಸ್ ಮೂವ್ ಆಗ್ತಾ ಇದೆ. ಅದು ಆಲ್ಫಾ ಪಾರ್ಟಿಕಲ್ಸ್ ಆರ್ ಕಮ್ ಕ್ಲೋಸ್ ಟು ಅ ಗೋಲ್ಡ್ ಫಾಯಿಲ್. ಹಿಯರ್ ದ ಆಲ್ಫಾ ಪಾರ್ಟಿಕಲ್ಸ್ ಇನ್ this alpha particle which hits the positive charge are present in the gold foil, and these are in the free region, but they experience a repulsive force because these alpha particles are positively charged particle, and and this is also a positively charged particles. Hence, by the properties of electric charges, the like charges gets repel each other. ಅವೆರಡು ರಿಪೆಲ್ ಆಗಬೇಕಾಗಿರೋದ್ರಿಂದ ಅಲ್ಲಿ ಸ್ವಲ್ಪ ಫೋರ್ಸ್ ಆ್ಯಕ್ಟ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡೋಣ. ನೋಡಿ, ಇಲ್ಲಿ ಇದು ರಿಟರ್ನ್ ಆಗ್ತಾ ಇದೆ ಬಿಕಾಸ್ ದಿಸ್ ಪಾಸಿಟಿವ್ ಚಾರ್ಜ್ ರಿಪೆಲ್ಸ್ ದಿಸ್ ಆಲ್ಫಾ ಪಾರ್ಟಿಕಲ್. ಅಗೇನ್ ದ ರಿಮೈನಿಂಗ್ ಆಲ್ಫಾ ಪಾರ್ಟಿಕಲ್ಸ್ ಆರ್ ಪಾಸಸ್ ಥ್ರೂ ಗೋಲ್ಡ್ ಫಾಯಿಲ್. ಫ್ಯೂ ಆರ್ ಗೆಟ್ ಡಿವಿಯೇಟೆಡ್. ಇಲ್ಲಿ ಕೆಲವು ಡಿವಿಯೇಟ್ ಆಗ್ತಾ ಇದೆ. ಇಲ್ಲಿ ನೋಡಿ, ಡಿವಿಯೇಟ್ ಆಗಿದೆ, ಕೆಲವು ಡಿವಿಯೇಟ್ ಆಗಿಲ್ಲ. ಇದು ಸ್ಟ್ರೈಟ್ ಲೈನಲ್ಲಿ ಬಂದ ಥರ ಕಾಣಿಸುತ್ತೆ, ಅಂದರೆ ಯಾವುದೇ ಡಿವಿಯೇಷನ್ಸ್ ಇಲ್ಲ. ಇಲ್ಲಿ ಈ ಪಾರ್ಟಿಕಲ್ ಕಂಪ್ಲೀಟ್ಲಿ ನಮಗೆ ಯಾವ ಡೈರೆಕ್ಷನಲ್ಲಿ ಅದು ಇನ್ಸಿಡೆಂಟ್ ಆಗಿತ್ತು ಅದೇ ಡೈರೆಕ್ಷನಲ್ಲಿ ರಿಟರ್ನ್ ಹೋಗ್ಬಿಟ್ಟಿದೆ. ಈ ಎಲ್ಲ ನೋಡಿಬಿಟ್ಟು ಅವನು ಏನೇನು ಅಬ್ಸರ್ವ್ ಮಾಡಿದ್ದಾನೆ ಅಂತ ನೋಡ್ತಾ ಹೋಗೋಣ. ಅಬ್ಸರ್ವೇಷನ್ಸ್ ಆಫ್ ದ Rutherford alpha scattering experiment. Here the observations are found that the most of the alpha particles are passed through a gold foil undeviated. ಅಂದರೆ ಡಿವಿಯೇಷನ್ಸ್ ಇಲ್ಲದೆ ಆಲ್ಫಾ ಪಾರ್ಟಿಕಲ್ಸ್, ಮ್ಯಾಕ್ಸಿಮಮ್ ಆಲ್ಫಾ ಪಾರ್ಟಿಕಲ್ಸ್ ಅದ್ರ ಮೂಲಕ ಪಾಸ್ ಆಗಿಬಿಟ್ಟಿದೆ. ಅಂದರೆ ಅಲ್ಲಿ ದ ಮೋಸ್ಟ್ ಆಫ್ ದ ಆಲ್ಫಾ ಪಾರ್ಟಿಕಲ್ ಪಾಸಸ್ ಅಲಾಂಗ್ ಎ ಸ್ಟ್ರೈಟ್ ಲೈನ್ ಟು ಎ ಗೋಲ್ಡ್ ಫಾಯಿಲ್. ಗೋಲ್ಡ್ ಫಾಯಿಲ್ ಮೂಲಕ ಸ್ಟ್ರೈಟ್ ಲೈನಲ್ಲಿ ಮ್ಯಾಕ್ಸಿಮಮ್ ಆಲ್ಫಾ ಪಾರ್ಟಿಕಲ್ಸ್ ಟ್ರಾನ್ಸ್ಫರ್ ಆಗಿದೆ. ಆ್ಯಂಡ್ ದ ಸೆಕೆಂಡ್ ಅಬ್ಸರ್ವೇಷನ್, that is only about a few alpha particles are deflected with a small angle. The few alpha particles are deflected from their path but continue to a gold foil. ಅಂದರೆ ಗೋಲ್ಡ್ ಫಾಯಿಲ್ ಮೂಲಕನೇ ಪಾಸ್ ಆಗಿದೆ, ಆದರೆ ಸ್ವಲ್ಪ ಡಿವಿಯೇಟ್ ಆಗಿದೆ ಅಂತ ಹೇಳಿದೆ. ಇಟ್ ಈಸ್ ಆಫ್ ಅರೌಂಡ್ ಓನ್ಲಿ 0.14% ಆಫ್ ದ ಆಲ್ಫಾ ಪಾರ್ಟಿಕಲ್ಸ್. ಅಂದರೆ 100 ಆಲ್ಫಾ ಪಾರ್ಟಿಕಲ್ಸ್ ಇದೆ ಅಂತಂದರೆ ಅದರಲ್ಲಿ 0.14. ಅಂದರೆ ಇಲ್ಲಿ ನಾವು 1000 ಆಲ್ಫಾ ಪಾರ್ಟಿಕಲ್ಸ್ ತೊಗೊಂಡ್ರೆ ಅದರಲ್ಲಿ 1.4 ಪಾರ್ಟಿಕಲ್ಸ್ ಪಾಸಸ್ ಟು ದಿಸ್ ಗೋಲ್ಡ್ ಫಾಯಿಲ್. ಅದು ಮೋರ್ ದ್ಯಾನ್ 1 ಡಿಗ್ರಿ. ಇನ್ನು ಉಳಿದ ಅಷ್ಟು ಪಾರ್ಟಿಕಲ್ಸು 1 ಡಿಗ್ರಿಗಿಂತಲೂ ಕಡಿಮೆ ಡಿವಿಯೇಟ್ ಆಗಿರುತ್ತೆ. 1 ಡಿಗ್ರಿಗಿಂತ ಸ್ವಲ್ಪ ಜಾಸ್ತಿ ಡಿವಿಯೇಟ್ ಆಗಿರೋದು ಎಷ್ಟು ಅಂತಂದರೆ 0.14% ಮಾತ್ರ. ಕರೆಕ್ಟಾಗಿ ನೆನಪಿಟ್ಟಿರಬೇಕು.
It is 0.14%. And the third one, that is a small number of alpha particles rebounded. ಅಂದರೆ ತುಂಬ ಕಡಿಮೆ ಆಲ್ಫಾ ಪಾರ್ಟಿಕಲ್ಸು ರಿಬೌಂಡ್ ಆಗ್ತಾ ಹೋಗುತ್ತೆ. ಅಂದರೆ ರಿಬೌಂಡ್ ಆಗ್ತಾ ಇದೆ ಅಂತಂದರೆ ದ ಆ್ಯಂಗಲ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ 90 ಡಿಗ್ರಿ. 90 ಡಿಗ್ರಿಗಿಂತ ಜಾಸ್ತಿ ಆ್ಯಂಗಲಲ್ಲಿ ಸ್ಕ್ಯಾಟರ್ ಆಗ್ತಕ್ಕಂಥ ಪಾರ್ಟಿಕಲ್ಸ್ ಎಷ್ಟು, ಇಟ್ ಈಸ್ ವೆರಿ ಸ್ಮಾಲ್. ನಾವು ಅದನ್ನು ಒಂದು ಮ್ಯಾಥಮೆಟಿಕಲ್ ಫಾರ್ಮಲ್ಲಿ ಕೌಂಟಿಂಗಲ್ಲಿ ಹೇಳಬೇಕು ಅಂತಾದರೆ ಇಟ್ ಈಸ್ ಆಫ್ ಅರೌಂಡ್ 1 in 8,000. ಅಂದರೆ ಒಂದು ಪಾರ್ಟಿಕಲ್ 8,000 ಆಲ್ಫಾ ಪಾರ್ಟಿಕಲ್ಸ್ನ ನಾವು ಪಾಸ್ ಮಾಡಿದ್ದೀವಿ ಅಂತಂದರೆ ಅದರಲ್ಲಿ ಒಂದು ಪಾರ್ಟಿಕಲ್ ಮಾತ್ರ 90 ಡಿಗ್ರಿಗಿಂತ ಜಾಸ್ತಿ ಆ್ಯಂಗಲಲ್ಲಿ ಸ್ಕ್ಯಾಟರ್ ಆಗಿ ಆ ಗೋಲ್ಡ್ ಫಾಯಿಲಿಂದ ರಿಟರ್ನ್ ಬರುತ್ತೆ. ರಿಟರ್ನ್ ಬರೋದನ್ನ ನೋಡ್ತಾ ಇರ್ತೀರಿ, ಇದರಲ್ಲಿ ನಿಮಗೆ ಕಾಣುತ್ತೆ. ಇಲ್ಲಿ ಈ ವಿಡಿಯೋದಲ್ಲಿ ನೋಡಿರಿ, ಇದಷ್ಟು ಆ ಕಾಯಿಲ್ ಮೂಲಕ ಪಾಸ್ ಆಗ್ತಾಯಿದ್ದು. ಇಲ್ಲೇನು ರಿಟರ್ನ್ ಬಂದಿದೆಯಲ್ಲ, ಈ ಪಾರ್ಟಲ್ಲಿ ನಿಮಗೇನು ಪಾರ್ಟಿಕಲ್ ರೀಬೌಂಡ್ ಆಗುತ್ತೆ, ಆ ಕೌಂಟಿಂಗನ್ನ ಇಲ್ಲಿ ಮೆನ್ಷನ್ ಮಾಡಿರೋದು ನಮ್ಮ ಥರ್ಡ್ ಅಬ್ಸರ್ವೇಷನ್ಸಲ್ಲಿ. ಈ ಪಾರ್ಟನ್ನು ಓನ್ಲಿ 1 in. ಹಾಗಾದರೆ ಈ ಅಬ್ಸರ್ವೇಷನ್ಸ್ ಎಲ್ಲ ನೋಡಿಬಿಟ್ಟು ಏನು ಕನ್ಕ್ಲೂಡ್ ಮಾಡ್ತಾ ಹೋಗ್ತಾನೆ ಅದನ್ನು ನೋಡೋಣ. ಕನ್ಕ್ಲೂಷನ್ಸ್ ನೋಡೋಣ. ದ ಕನ್ಕ್ಲೂಷನ್ಸ್ ಆಫ್ ದ ರುದರ್ಫೋರ್ಡ್ ಆಲ್ಫಾ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್. ದ ಫಸ್ಟ್ ಅಬ್ಸರ್ವೇಷನ್ ಏನಿತ್ತು? ಫಸ್ಟ್ ಅಬ್ಸರ್ವೇಷನ್, ದ ಮೋಸ್ಟ್ ಆಫ್ ದ ಆಲ್ಫಾ ಪಾರ್ಟಿಕಲ್ ಪಾಸ್ಡ್ ಥ್ರೂ ದ ಗೋಲ್ಡ್ ಫಾಯಿಲ್ ಅನ್ಡಿವಿಯೇಟೆಡ್. ಈ ಅಬ್ಸರ್ವೇಷನ್ ನೋಡಿಬಿಟ್ಟು ಅವನೇನು ಕನ್ಫರ್ಮ್ ಮಾಡ್ತಾ ಹೋಗ್ತಾನೆ ಅಂತ ನೋಡೋಣ. ಫಸ್ಟ್ ಕನ್ಕ್ಲೂಷನ್ ನೋಡಿ, ಆ್ಯಸ್ ಮೋಸ್ಟ್ ಆಲ್ಫಾ ಪಾರ್ಟಿಕಲ್ ಪಾಸ್ಡ್ ಥ್ರೂ ಗೋಲ್ಡ್ ಫಾಯಿಲ್ atom undeviated, the Rutherford concluded that most of the atom was actually empty space. ಯಾವುದೇ ಡಿಫ್ಲೆಕ್ಷನ್ ಇಲ್ಲದೆ ಪಾಸ್ ಆಗ್ತಿದೆ ಅಂತಂದರೆ ಅಲ್ಲಿ ಎಂಟಿ ಸ್ಪೇಸ್ ಇರಬೇಕು. ಖಾಲಿ ಜಾಗ ಇರೋದ್ರಿಂದ ಅದು ಈಸಿಯಾಗಿ ಪಾಸ್ ಆಗ್ತಾ ಇದೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾನೆ. ನೆಕ್ಸ್ಟ್ ಸೆಕೆಂಡ್ ಅಬ್ಸರ್ವೇಷನ್ಸ್ ತೊಗೊಂಡ್ರೆ, ದ ಡಿವಿಯೇಷನ್ಸ್ ಆಫ್ ಸಮ್ ಆಲ್ಫಾ ಪಾರ್ಟಿಕಲ್ಸ್ ಫ್ರಮ್ ದೇರ್ ಒರಿಜಿನಲ್ ಪಾತ್ ವರ್ ಡ್ಯೂ ಟು ಪಾಸಿಟಿವ್ ಚಾರ್ಜ್ ವಿತಿನ್ ದ ಫಾಯಿಲ್. ಅಲ್ಲಿ ಏನು ಪಾಸಿಟಿವ್ ಚಾರ್ಜ್ ಇರುತ್ತೆ, ಸ್ವಲ್ಪ ಏನು ಡಿವಿಯೇಟ್ ಆಯ್ತಾರಲ್ಲ ಅದನ್ನು ನೋಡಿಬಿಟ್ಟು ನಾವು ಎಕ್ಸ್ಪ್ಲೇನ್ ಮಾಡಿರೋದು. ಡ್ಯೂ ಟು ಅ ಪಾಸಿಟಿವ್ ಚಾರ್ಜ್ ಇನ್ ದ ಫಾಯಿಲ್ ಇಟ್ ಡಿಫ್ಲೆಕ್ಟೆಡ್ ವಿತ್ ಎ ಸ್ಮಾಲ್ ಆ್ಯಂಗಲ್. ಆ್ಯಂಡ್ ಲಾಸ್ಟ್ ಥರ್ಡ್ ಅಬ್ಸರ್ವೇಷನ್ ಏನು ಹೇಳಿದ್ವಲ್ಲ, ದ 1 in 8,000 ಆಲ್ಫಾ ಪಾರ್ಟಿಕಲ್ಸ್ ಆರ್ ಡಿಫ್ಲೆಕ್ಟೆಡ್ ಮೋರ್ ದೆನ್ 90 ಡಿಗ್ರಿ ಅಂತ, ಆ ಅಬ್ಸರ್ವೇಷನ್ನ ನೋಡಿಬಿಟ್ಟು ಅವನು ಎಕ್ಸ್ಪ್ಲೇನ್ ಮಾಡಿರೋದು ಇದು. A small number of alpha particles are rebounded because they collide with something much larger and heavier which contains a concentrated region of positive charge. ಅಂದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ರೀಜನಲ್ಲಿ ಅದು ಕೊಲೈಡ್ ಆಗ್ತಾ ಇದೆ. ಆ ಪರ್ಟಿಕ್ಯುಲರ್ ರೀಜನಲ್ಲಿ ಮ್ಯಾಕ್ಸಿಮಮ್ ಮಾಸ್ ಮತ್ತು ಮ್ಯಾಕ್ಸಿಮಮ್ ಪಾಸಿಟಿವ್ ಚಾರ್ಜ್ ಕಾನ್ಸಂಟ್ರೇಟ್ ಆಗಿದೆ. ಬಿಕಾಸ್ ಆಫ್ ದಟ್ ಪಾಸಿಟಿವ್ ಚಾರ್ಜ್ ಆ್ಯಂಡ್ ದ ಮ್ಯಾಕ್ಸಿಮಮ್ ಮಾಸ್ they get rebound back. ಇದನ್ನು ಅವನು ಕನ್ಕ್ಲೂಡ್ ಮಾಡ್ತಾ ಹೋಗ್ತಾರೆ ರುದರ್ಫೋರ್ಡ್. ಅದಷ್ಟು ಅಬ್ಸರ್ವೇಷನ್ಸ್ ಮತ್ತು ಕನ್ಕ್ಲೂಷನನ್ನು ನೋಡ್ತಾ ಹೋದಾಗೆ ನಮ್ಮ ಫೈನಲಾಗಿ ರುದರ್ಫೋರ್ಡ್ ಹೇಳ್ತಕ್ಕಂಥದ್ದು, ಆ್ಯಸ್ ಎ ರಿಸಲ್ಟ್ ಆಫ್ ದಿಸ್ ಅಬ್ಸರ್ವೇಷನ್ಸ್ Rutherford suggests that the atom had positively charged center which contained most of the mass, and he called it as a nucleus. ಅದನ್ನು ಅವನು ನ್ಯೂಕ್ಲಿಯಸ್ ಅಂತ ಕರೀತಾನೆ. ದಿಸ್ ಈಸ್ ದ a part which contains maximum mass and it is positively charged, and he went to suggest the nucleus surrounded by orbiting electrons required for electrical neutrality. ನಮಗೆ ಬರೀ ಆಟಮ್ಸ್ ಪಾಸಿಟಿವ್ ಚಾರ್ಜ್ ಇರಲ್ಲ, ಅಲ್ಲಿ ಆಟಮ್ಸ್ ಚಾರ್ಜ್ 0 ಇರುತ್ತೆ. ಸೊ ಈ ಪಾಸಿಟಿವ್ ಚಾರ್ಜನ್ನು 0 ಮಾಡಲಿಕ್ಕೆ ಅವನು ಇಲ್ಲಿ ಏನು ನೆಗೆಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರಾನ್ಸ್ ಇಲ್ಲಿ ರಿವಾಲ್ವ್ ಆಗ್ತಾ ಇರುತ್ತೆ, ಜಸ್ಟ್ ಲೈಕ್ ಎ ಪ್ಲಾನೆಟರಿ ಮೋಷನ್. ಇದನ್ನು ನಾವು ಪ್ಲಾನೆಟರಿ ಮಾಡೆಲ್ ಅಂತಲೂ ಕರಿತೀವಿ. In the modern measurements shows that the average
nucleus has the radius of order 10 power minus 15 meter and the atom as of order 10 power minus 10 meters. ಮಾಡರ್ನ್ ಮೆಜರ್ಮೆಂಟ್ಸಲ್ಲಿ ಇದನ್ನು ನೋಡ್ತಾ ಹೋಗ್ತೀವಿ. ಇದನ್ನು ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಅಲ್ಲಿ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಮತ್ತು ನಿಮಗೆ ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್ ಅಂತ ಬರುತ್ತೆ. ಆ ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್ ಅಂದ್ರೇನು ಮತ್ತು ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಅಂದ್ರೇನು ಅಂತ ನೋಡಿ. ಆ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಮತ್ತು ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚಿಂದ ನಾವು ಈ ವ್ಯಾಲ್ಯೂಸನ್ನು ಕೊಡ್ತಾ ಹೋಗಿದ್ದೀವಿ. ದಟ್ ಈಸ್ 10 power minus 15 meter is the size of order of size of the nucleus and 10 power minus 10 meter is the order of size of the atom. And in the next video we are going to discuss about those impact parameter and the model proposed by the Rutherford. ಹಾಗಾದರೆ ರುದರ್ಫೋರ್ಡ್ ಆ ಮಾಡೆಲ್ ಯಾವ ಥರ ಇರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದಾನೆ ಅದನ್ನು ಮತ್ತು ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಆ್ಯಂಡ್ ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚಸನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಫ್ ಯು ಲೈಕ್ ಇಟ್ ಪ್ಲೀಸ್ ಲೈಕ್ ಟು ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್.